ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ದಸರಾ ಉದ್ಘಾಟನೆ ಮಾಡಲ್ಲ ಅಂತ ಆರ್ ಅಶೋಕ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದು, ಹಾಗಾದ್ರೆ ಅಶೋಕ್ ಉದ್ಘಾಟನೆ ಮಾಡ್ತಾರಾ? ಅಶೋಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾವಾಗಾದ್ರೂ ಮೊದಲು ಅವ್ರ ತಟ್ಟಿಯಲ್ಲಿರೋ ಹೆಗ್ಣ ಹೊರಗಡೆ ಹಾಕ್ಲಿ, ನೊಣ ಹೊಡ್ಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಬದಲಾವಣೆ ಆಗ್ತಿದ್ದಾರೆ. 2028, 2023ರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳುವ ಮೂಲಕ ಜೆಡಿಎಸ್ ಎಂಎಲ್ಎಗಳಿಗೆ ಸರ್ಕಾರ ಅನುದಾನ ನೀಡ್ತಾ ಇಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡಿ ಅನುದಾನ ಪಡೀಲಿ, ಯಾರು ಬೇಡ ಅಂತಿತ್ತು? ಗ್ಯಾರಂಟಿ ಯೋಜನೆಗಳು ಅವರ ಕ್ಷೇತ್ರಕ್ಕೆ ಸೇರ್ತಿಲ್ವಾ? ಜೆಡಿಎಸ್ ಎಂಎಲ್ಎ ಅಂತ ಯೋಜನೆಗಳು ಕೊಡದೇ ಇದ್ದೀವಾ? ಸಿದ್ದರಾಮಯ್ಯ ನೀಡುವ ಹಣ ಎಲ್ರಿಗೂ ಸಮಬಾಳು ಸಮಪಾಲು ಅಂತ ಕೋಲಾರ ನಗರ ಸಾರಿಗೆ ಉದ್ಘಾಟನೆ ಬಳಿಕ ಸಚಿವ ಭೈರತಿ ಸುರೇಶ್ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಮಲಾ ದೀಪಕ್, E5 ನ್ಯೂಸ್, ಕೋಲಾರ. ಅಶೋಕ್ ಅವರು ಯಾವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು? ಆರ್ ಅಶೋಕ್ ಅವರು ಬಿಜೆಪಿಯವರು. ಫಸ್ಟು ಅವ್ರ ತಟ್ಟೆಯಲ್ಲಿ ಬಿದ್ದಿರುವಂಥ ಯಜ್ಞಾನ ಆಚೆ ಹಾಕಕ್ಕೆ ಕೇಳಿ, ಇನ್ನೊಂದು ನೋಣ ಹುಡುಕಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಅಶೋಕ್ ಅವರು ಮಾತಾಡಿದ್ರಲ್ಲ, ಅಶೋಕ್ ಅವರು ನಾಟ್ ಕಾಂಗ್ರೆಸ್ ಪಾರ್ಟಿ, ಅಶೋಕ್ ಅವರು ನಮ್ಮ ಬಿಜೆಪಿ ಪಾರ್ಟಿ ಅಧ್ಯಕ್ಷರು. ಅವ್ರಿಗೆಲ್ಲ ಅಧ್ಯಕ್ಷರು ಚೇಂಜ್ ಮಾಡ್ತಾವ್ರೆ, ಅವ್ರಿಗೆ ಪದಾಧಿಕಾರ. ಅವ್ರು ಡೈಲಿ ಫೈಟಿಂಗ್ ನನ್ನೇ ಕೇಳ್ತಾ ಇದ್ರು. ಅಶೋಕ್ ಅವ್ರು ಯತ್ನಾಳ್ ನಮ್ಮೇಲೆ ಏನೈತೆ ಹೇಳಕ್ಕೆ? ಏನು ಅಭಿವೃದ್ಧಿ ಆಗ್ತಾ ಇಲ್ಲ? ಯಾಕೆ 140 ಜನ ಮ್ಯಾಂಡೇಟರಿ ಇರೋದು, 140 ಜನ ಶಾಸಕರು, ಎಲ್ಲ ಕರ್ನಾಟಕ ರಾಜ್ಯದ ಜನತೆ ನಮ್ಗೆ ಆಶೀರ್ವಾದ ಮಾಡೋದು, ಅಶೋಕ್ ಅವ್ರಿಗೆ ಆಶೀರ್ವಾದ ಮಾಡಿ. ಸುಮ್ಮನೆ 2 ವರ್ಷದಿಂದ ಹೇಳ್ತಾನೆ ಅವರೇ. 5 ವರ್ಷಗಳು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ. 28ಕ್ಕೂ ಕಾಂಗ್ರೆಸ್ ಸರ್ಕಾರ ವಾಪಸ್ ಬಂದು 2033ಕ್ಕೂ ನಾವೇ ಇರ್ತೀವಿ. ಜೆಡಿಎಸ್ ಮೇಲೆ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಹೋರಾಟ ಮಾಡ್ತೀನಿ, ಕಾನೂನು ಹೋರಾಟ ಪಾರ್ಟಿ ತಗೊಂಡ್ಲಿ ಬಿಡಿ, ಹಂಗಾರೆ ಕೇಳಬೇಡ ಅಂತ ಹೇಳಿ ಅವರಿಗೆ. ಕಾನೂನು ಎಲ್ಲಾನು ಕೋರ್ಟ್ ಮುಖಾಂತರ ತಗೊಂಡ್ಲಿ, ಯಾರು ಬೇಡ ಅಂತಿದ್ದು? ಅಲ್ಲ ಸರ್, ಸರ್ಕಾರದಲ್ಲಿ ಈಗ ಮುಳಬಾಗ್ಲಲ್ಲಿ ಎಷ್ಟು ಲಕ್ಷ ಜನಕ್ಕೆ ಅಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆ ನಾವು ರೇಷನ್ ಕೊಡ್ತಾ ಇದ್ದೀವಿ, ಕರೆಂಟ್ ಕೊಡ್ತಾ ಇದ್ದೀವಿ, ಫ್ರೀ ಕರೆಂಟು. ಬಸ್ ಹೆಣ್ಮಕ್ಳು ಓಡಾಡ್ತವ್ರೆ. ಮತ್ತು 2,000 ರೂಪಾಯಿ ಅದು ಸರ್ಕಾರಿ ಯೋಜನೆ ಅವ್ರ ಕ್ಷೇತ್ರಕ್ಕೆ ಸೇರ್ತಾ ಇಲ್ವಾ? ಅದು MLA ಮಂಜುನಾಥ್ ಅವರಲ್ವಾ? ಸಾರಿ, ಮತ್ತು ಸುಮ್ಮನೆ ಯೋಜನೆಗಳು ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ ಅಂದರೆ ಅವ್ರಿಗೆ ಯಾರು ಖರ್ಚು ಮಾಡ್ತಾರೆ? ಅದು ಅವ್ರ ಕಾನ್ಸ್ಟಿಟ್ಯೂನ್ಸಿ. ನಾವು JDS MLA ಅಂತ ಅವ್ರ ಕ್ಷೇತ್ರಕ್ಕೆ ಕೊಡ್ದಿರೇ ಇದ್ದೀವಿ. ಎಲ್ಲ ಗುದ್ದಿ ಪೂಜೆ ಮಾಡ್ತೀವಿ. ಪ್ರತಿ ವಾರಕ್ಕೆ 2 ದಿನ ನಾನೇ ಪೇಪರಲ್ಲಿ ಓದ್ತಾ ಇರ್ತೀನಪ್ಪ, ಆ ರಸ್ತೆ ಆಗಿದ್ರು ಈ ರಸ್ತೆ ಆಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಸಲ್ಕಾರ್ಡ್ನಾಗ ಇಟ್ಕೊಂಡು. ಎಲ್ಲಿಂದ ಬಂದು ದುಡ್ಡು? ಸರ್ವಾರ್ಧ ಮನೆ, ದಲಿತ ಕಾಂಗ್ರೆಸ್ ಮನೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ದುಡ್ಡು ಎಲ್ಲರಿಗೂ ಸಮಪಾಲು ಸಮಬಾಳು. ಅದೇ ನಮ್ಮ ಕಾಂಗ್ರೆಸ್. ಅದನ್ನು ನಾವು ಮಾಡ್ತೀವಿ. ಇವತ್ತು ನಾವು ನಗರ ಸಾರಿಗೆಯನ್ನು ಶುರು ಮಾಡಿದ್ದೀವಿ. ಕಳೆದ 2 ಬಾರಿ ಮಾಡಿದ್ರು, ಮತ್ತೆ ನಿಲ್ಲಿಸಿದ್ರು ಅಂತ ಹೇಳ್ತಾ ಇದ್ರು. ಕಳೆದ 2 ಬಾರಿ ಮೋಸ್ಟ್ಲಿ ಅದು ಬಿಸ್ನೆಸ್ ಆಗಿಲ್ಲ ಕರೆಕ್ಟಾಗಿ. ಸ್ಪಂದನೆ ಸಿಕ್ಕಿಲ್ಲ ಅಂದರೆ ನಿಲ್ಲಿಸಬೇಕಾಗಿತ್ತು. ಮತ್ತೆ ಶುರು ಮಾಡಿರಿ ಅಂತ ಎಲ್ಲರೂ ಬೇಡಿಕೆ ಇಟ್ಟು ಅವ್ರ ಪ್ರಕಾರ ಶುರು ಮಾಡಿದ್ವಿ. ಇದೆಲ್ಲ ಪ್ರಯೋಗಗಳು ಅಷ್ಟೇ. ವರ್ಕೌಟ್ ಆಗಿ ಜನಗಳು ಓಡಾಡಿದ್ರೆ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಓಡಾಡಿಲ್ಲ ಅಂದರೆ ನಿಲ್ಲಿಸಬೇಕು. ನಿಮಗೆ ಗೊತ್ತು. ಮತ್ತು ಲಾಸ್ಟಲ್ಲಿ 2-3 ಬಸ್ ಓಡ್ಸೋಕ್ಕೆ ಮತ್ತೆ ಟ್ರಯಲ್ ಮಾಡ್ತಾರೆ. ಈ ಸರಿ ಸಕ್ಸಸ್ ಆಗ್ತದೆ ಅನ್ನಿಸ್ತದೆ. ಸಕ್ಸಸ್ ಆದರೆ ಕಂಟಿನ್ಯೂಸ್ ಆಗಿರ್ತದೆ. CM ಅವರು ಆಗಿಲ್ಲ ಅಂದರೆ ನಿಲ್ಲಿಸ್ತಾರೆ. ಆಟೋ ಚಾಲಕರು ನಮಗೂ ಲಾಸ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಕೆಲವು ಸಾರಿಗೆ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ತಾರೆ, ಆಟೋಲ್ಲಿ ಹೋಗೋರು ಆಟೋಲ್ಲಿ ಹೋಗ್ತಾರೆ. ಅದನ್ನು ಎರಡೂ ನಾವು ಕಂಪೇರ್ ಮಾಡೋಕ್ಕಾಗ್ತದಾ? ಈ ಬೆಂಗಳೂರಲ್ಲಿ BMTC ಓಡ್ತಿತ್ತೆ, ಅಲ್ಲಿ ಪಾಪ ಆಟೋ ಚಾಲಕರಿದ್ದಾರೆ. ಆಟೋ ಚಾಲಕರು ಪಾಪ ಕಷ್ಟ ಆಗ್ತದೆ ಅಂತೇಳಿ ನಾವು ಬಸ್ ತಿನ್ಸೋಕ್ಕಾಗಲ್ಲ. ಅಥವಾ ಬಸ್ ಓಡಿಸ್ತಾವ್ರೆ ಆಟೋ ಚಾಲಕರು ಪಾಪ ಅವ್ರಿಗೂ ಲಾಸ್ ಮಾಡೋಕ್ಕೆ ನಮಗೇನು ಇಷ್ಟ. ಸರ್ಕಾರ ಇರೋದು ಸಾರ್ವಜನಿಕರ ಸೇವೆ ಮಾಡೋದು. ಸರ್ಕಾರದ ವತಿಯಿಂದ ಏನೇನು ನಾವು ಅನುಕೂಲ ಆಗ್ತದೆ ಮಾಡಲೇಬೇಕು. ಸರ್, ಕ್ಯಾಬಿನೆಟ್ ಸಭೆ ಇದೆ ಜುಲೈ 2ಕ್ಕೆ. ನಮ್ಮ ಕೋಲಾರ ಜಿಲ್ಲೆಗೆ ಏನಾದ್ರು ಸಿಗ್ಬೋದಾ ಸರ್? ಕೋಲಾರ ಜಿಲ್ಲೆಗೆ ಭಾಳಷ್ಟು ಪ್ರಪೋಸಲ್ಸ್ ಕೊಟ್ಟಿದ್ದೀವಿ. ಒಳ್ಳೆಯದಾಗ್ತದೆ ಕೋಲಾರ ಜಿಲ್ಲೆಗೆ. ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೀವಿ. ನೀವು ಹೇಳಿದ APMC, ನಮ್ಮ ರಿಂಗ್ ರೋಡು, ಮತ್ತು ನಮ್ಮ ನರಸಾಪುರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ನು, ಇದೆಲ್ಲ ನಮ್ಮದು ಪ್ರಾಜೆಕ್ಟ್ಸ್ ಎಲ್ಲ ಕೊಟ್ಟಿದ್ದೀವಿ ಕೋಲಾರ ಜಿಲ್ಲೆಗೆ. ಮತ್ತು ನಮ್ಮ ಎತ್ತಿನೊಳ್ಳೆದು ಮೆಡಿಕಲ್ ಕಾಲೇಜ್ ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳೋಣ. 100 ಕೋಟಿ ವೆಚ್ಚದಲ್ಲಿ ಅಂತರ್ಗಂಗೆಯಿಂದ ಕೋಲಾರ ಸ್ಟಾಮ್ ವಾಟರ್ ಡ್ರೈನು ಆಲ್ರೆಡಿ ಒಪ್ಕೊಂಡಿದ್ದಾರೆ. 100 crores ಕೊಡ್ತೀವಿ ಅಂತ. ಸರ್, ಹಲವಾರು ಯೋಜನೆಗಳು ಇದ್ದಾವೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ಸದೃಢವಾಗಿದೆ. ಹಣದ ಕೊರತೆ ಇಲ್ಲ ನಮಗೆ. ನಾವು ಖರ್ಚು ಮಾಡಿದ್ರೆ ಯಾರೂ ಬೇಡ ಅಂತ ಹೇಳಲ್ಲ. ಏನೇನು ಫೆಸಿಲಿಟಿ ಆಗ್ತದೆ ಹಣದ ಕೊರತೆ ಇಲ್ಲ ಅಂತ